ಹರೀಶ್ ಇವ್ರು ಮೂವರು ಇವತ್ತೇನು ಉಪವಾಸನ ಅಂತ್ಯ ಮಾಡಿದ್ದಾರೆ. ಅವರಿಗೆಲ್ಲರೂ ನಾವು ಇಲ್ಲಿಂದ ಕೆಂಪು ಕ್ರಾಂತಿಕಾರಿ ವಂದನೆಗಳನ್ನು ಸಲ್ಲಿಸ್ತಾ ಅವರ ಹೋರಾಟ ಚುನಾಯಿವಾಗಲಿ ಅಂತ ಹೇಳ್ತಾ ಇನ್ಕ್ಲಾಬ್ ಜಿಂದಾಬಾದ್ ಜಿಂದಾಬಾದ್. ಕೇಂದ್ರ ಉನ್ನತ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಹರಪನಹಳ್ಳಿ ಪಟ್ಟಣದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಸಂಘದ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನೀಟ್ ಪರೀಕ್ಷೆಯ ಅಕ್ರಮ ಹಾಗೂ ಪರಿಸರವಾದಿ ಸೋನಂ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಮೌನವನ್ನು ಖಂಡಿಸಿ ಪ್ರತಿಭಟನಾಕಾರರು ಉಪತಹಸೀಲ್ದಾರ್ ನಟರಾಜ್ ಅವರ ಮೂಲಕ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ CPI-ML ಜಿಲ್ಲಾ ಕಾರ್ಯದರ್ಶಿ ಸಂದೇರ್ ಪರಶುರಾಮ್, ಐಸಾ ಸಂಘಟನೆಯ ರಾಜ್ಯ ಸಂಚಾಲಕ ಸಮಿತಿ ಸದಸ್ಯರಾದ ಸಂತೋಷ್ ಗುಳೆದಟ್ಟಿ, ತಾಲೂಕು ಅಧ್ಯಕ್ಷರಾದ ಮೋಹನ್ ಕುಮಾರ್, ತಿಲಕ್, ಕೃಷ್ಣಕುಮಾರ್, ಮನು, ಮಣಿಕಂಠ, ಶಶಿ, ಗೌತಮಿ, ತೇಜಸ್ವಿನಿ, ಪ್ರಾರ್ಥನಾ, ರಕ್ಷಿತಾ, ಉಷಾ, ಭಾರತ್, ಕೆ ಮಿಥುನ್, ಕೆ ಸುದೀಪ್, ಕೆ ದರ್ಶನ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಉಮರ್ ಫಾರೂಕ್, ಎಸ್ ನ್ಯೂಸ್ ಕನ್ನಡ, ಹರಪನಹಳ್ಳಿ. ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು 22 ವಿದ್ಯಾರ್ಥಿಗಳು ಸತ್ತಿದ್ದಾರೆ. ಅದಕ್ಕೆ ಹೊಣೆ ಯಾರು ಸ್ವಾಮಿ? ಧರ್ಮೇಂದ್ರ ಪ್ರಧಾನಿ ಅವರು ಇವತ್ತು ಪರಿಸ್ಥಿತಿ ಚತ್ತಿಲ್ಲ. ನಮ್ಮ ದೇಶದಲ್ಲಿ ಯಾವ ದೇಶಕ್ಕಿಂತ ಪ್ರಶ್ನೆ ಮಾಡ್ಕೊಳ್ತೇನೆ. ಇವತ್ತು ಈ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಇವತ್ತು 25 ಲಕ್ಷ ವಿದ್ಯಾರ್ಥಿಗಳ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀರಿದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ಇವತ್ತು ತಿಳ್ಕೊಂಡಿರುವಾಗ ಇವತ್ತು ಐದಾಗಿದೆ, ಇವತ್ತು ಕಮ್ಮಿಯಲ್ಲಿ ಮುಂಚೂಣಿಯಲ್ಲಿದೆ. ಇವತ್ತು ನೀವು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು 21 ದಿನ ಉಪವಾಸ ಕೊಟ್ಟಿದ್ದಾರೆ, ಮಹಿಳೆಯರು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಇವತ್ತು ಅದಕ್ಕೆಲ್ಲ ಕಾರಣ ಈ ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ನಲ್ಲಿ ಅಕ್ರಮವಾಗಿ ಏನು ಕೋಟಿಗೆ ದುಡ್ಡು ಮಾಡಿದ್ರಲ್ಲ, ಅದರ ವಿರುದ್ಧವಾಗಿ ಇವತ್ತು ನಮ್ಮ ಬಡ ಮಕ್ಕಳು ಇವತ್ತು ಡಾಕ್ಟರ್ ಆಗ್ಬಾರ್ದು, ಇಂಜಿನಿಯರ್ ಆಗ್ಬಾರ್ದು, ಎಲ್ಲ ಇದ್ದಂತ ಮಕ್ಕಳ ಡಾಕ್ಟರ್ ಇಂಜಿನಿಯರ್ ಆಗ್ಬೇಕಂತ ಈ ಸರ್ಕಾರ ನೀವು ಈ ದೇಶದಲ್ಲಿ ಮುಂದಿನ ಒಂದು ದೊಡ್ಡ ಈ ದೇಶದ ವಿದ್ಯಾರ್ಥಿಗಳು